ಫ್ರೆಂಡ್ಸ್, ಇವತ್ತು ಗಿನ್ನಾಲು ಮಾಡ್ತಿದ್ದೀನಿ. ಹಾಲು 1 ಲೀಟ್ರು, ಬೆಲ್ಲ ಅರ್ಧ ಉಂಡೆ, ಗಿನ್ನಾಲು 3-4 ಏಲಕ್ಕಿ, ಅದನ್ನೆಲ್ಲ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡು ಹಾಕೋಬೇಕು. ಇದು 1 ಲೀಟ್ರು ಡೈರಿ ಹಾಲು. ಗಿನ್ನಾಲು ಕರಾಕಿರುತ್ತಲ್ವ, ಆವಾಗ ಕರೀತಾರೆ. ಕರಾಕದಾಗ ಹಳದಿ ಬನ್ನಲ್ಲಿ ಮಂದಕ್ಕಿರುತ್ತೆ, ಆ ಹಾಲಲ್ಲಿ ಗಿನ್ನಾಲು ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಬೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ, ಏಲಕ್ಕಿ, ಬೆಲ್ಲ ಹಾಲ್ಗೆ ಹಾಕ್ತಾಯಿದ್ದೀನಿ. ಬೆಲ್ಲ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಕಲಿಸ್ಬೇಕು ಫ್ರೆಂಡ್ಸ್. ಇದು ಬೆಲ್ಲ ಕರಗಬೇಕು. ಫ್ರೆಂಡ್ಸ್, ಬೆಲ್ಲ ಹಾಕಿದ್ದೀನಿ, ಏಲಕ್ಕಿ ಹಾಕಿದ್ದೀನಿ. ಇವಾಗ ಗಿನ್ನಾಲು ಹಾಕ್ತೀನಿ. ನೋಡಿ, ಕಾಫಿ ಗ್ಲಾಸು ಅರ್ಧ ಗ್ಲಾಸ್ ಐತೆ. ಇದು ಹಾಕಿ ಮಿಕ್ಸ್ ಮಾಡ್ತೀನಿ ಹಾಲಿಗೆ. ಫುಲ್ ಮಿಕ್ಸ್ ಮಾಡಬೇಕು ಹಾಕ್ಬಿಟ್ಟು. ಇದು ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ್. ಇದು ಹಬೆಯಲ್ಲಿ ಬೇಯಿಸಬೇಕು. ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು, ನೀರು ಪಾತ್ರೆ ಗ್ಯಾಸ್ ಮೇಲೆ ಇಟ್ಕೊಂಡು ಅದರೊಳಗೆ ಇಟ್ಟು ಹಬೆಯಲ್ಲಿ ಬೇಯಿಸಬೇಕು. ಆಮೇಲೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 2 ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಈ ಗ್ಯಾಸ್ ಮೇಲೆ ಇಡ್ತೀನಿ, ಹಾಲು ಇಡ್ತೀನಿ ಇದರೊಳಗೆ. ನೋಡಿ ಫ್ರೆಂಡ್ಸ್, ಇದರೊಳಗೆ ಇಟ್ಕೋಬೇಕು. ಈ ಥರ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ನೀರೊಳಗೆ ಪಾತ್ರೆ ಇಟ್ಬಿಟ್ಟು, ನೋಡಿ ಫ್ರೆಂಡ್ಸ್, ಪಾತ್ರೆಯಲ್ಲಿ ನೀರು ಹಾಕಿ ಹಾಲಿನ ಪಾತ್ರೆ ಇಟ್ಟಿದ್ದೀನಿ. ಅದರೊಳಗೆ ಅದ್ರ ಮೇಲೆ ಮತ್ತೆ ಮುಚ್ಚಳ ಹಾಕಬೇಕು. ಮತ್ತು ಅದ್ರ ಮೇಲೆ ಇನ್ನೂ ಒಂದು ಮುಚ್ಚಳ ಹಾಕಬೇಕು. ಆಮೇಲೆ ಬೇಯಬೇಕಿದು. ಟೈಮ್ ಹಿಡಿಸುತ್ತೆ, ಬೇಗ ಆಗಲ್ಲ ಅರ್ಜೆಂಟಿಗೆ. ನೋಡಿ ಫ್ರೆಂಡ್ಸ್, ಈಗ ಆಗಿದೆ. ಮುಟ್ಟಿದ್ರೆ ಹತ್ತಲ್ಲ, ನೀಟಾಗಿದೆ ನೋಡಿ. ಹಂಗೇನೂ ತಿಂತಾರೆ, ರೊಟ್ಟಿಗೂ ತಿಂತಾರೆ, ಚಪಾತಿಗೂ ತಿಂತಾರೆ, ದೋಸೆಗೆ ತಿಂತಾರೆ. ನಮ್ಮನೆ ಹಂಗೆ ತಿಂತಾರೆ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ನೋಡೋಕ್ಕೆ ಚೆನ್ನಾಗಿದೆ, ಮೆತ್ತಗಿರುತ್ತೆ ನೋಡಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್.